ನಮಸ್ಕಾರ. ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಹಿರಿಯ ನಟಿ ಡಾಕ್ಟರ್ ಜಯಮಾಲಾ ಹಾಗೂ ಸಾರಾ ಗೋವಿಂದ್ ಅವರಿಗೆ ಡಾಕ್ಟರ್ ರಾಜ್ ಪ್ರಶಸ್ತಿ, ಎಂಎಸ್ ಸೆತ್ತು ಕೆ ಶಿವರುದ್ರಯ್ಯ ಅವರಿಗೆ ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿ, ಹಿರಿಯ ಸಿನಿಮಾ ಛಾಯಾಗ್ರಾಹಕ ಪ್ರಗತಿ ಅಶ್ವಥ್ ನಾರಾಯಣ್ ಎಂಕೆ ಸುಂದರ್ರಾಜ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಅವರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಚಲನಚಿತ್ರ ರಂಗದಲ್ಲಿನ ಜೀವಮಾನ ಸಾಧನೆಗಾಗಿ ನೀಡುವ ಡಾಕ್ಟರ್ ರಾಜ್ಕುಮಾರ್ ಪಟ್ಟಣ ಕಣ್ಗಾಲ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳನ್ನ ಪ್ರಕಟಿಸಿದೆ. 2020 ಹಾಗೂ 2021ನೆಯ ಕ್ಯಾಲೆಂಡರ್ ವರ್ಷಗಳ ಪ್ರಶಸ್ತಿಗಳು ಆಗಿವೆ. ಹಿರಿಯ ನಟಿ ಡಾಕ್ಟರ್ ಜಯಮಾಲಾ, ಸಾರಾ ಗೋವಿಂದ್ ಅವರಿಗೆ ಡಾಕ್ಟರ್ ರಾಷ್ಟ್ರ ಪ್ರಶಸ್ತಿ, ಎಸ್ ಸತ್ಯು ಕೆ ಶಿವರುದ್ರಯ್ಯ ಅವರಿಗೆ ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿ, ಹಿರಿಯ ಸಿನಿಮಾ ಛಾಯಾಗ್ರಾಹಕ ಪ್ರಗತಿ ಅಶ್ವಥ್ ನಾರಾಯಣ್ ಎಂಕೆ ಸುಂದರ್ರಾಜ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಂತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು 2020-21ರ ಜೀವಮಾನ ಸಾಧನೆ ಪ್ರಶಸ್ತಿಗಳ ಆಯ್ಕೆಗೆ ಹಿರಿಯ ಸಾಹಿತಿ, ಚಲನಚಿತ್ರ ನಿರ್ದೇಶಕ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಸಮಿತಿಯಲ್ಲಿ ಹಿರಿಯ ಸಿನಿಮಾ ಫೋಟೋಗ್ರಾಫರ್ ಬಿಎಸ್ ಬಸವರಾಜ್, ಹಿರಿಯ ಪತ್ರಕರ್ತ ರಘುನಾಥ್ ಚಹಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಮತ್ತು ವಾರ್ತಾ ಇಲಾಖೆ ಆಯುಕ್ತರು ಸದಸ್ಯರಾಗಿದ್ದರು. ಸಮಿತಿಯು ವಿಸ್ತೃತವಾಗಿ ಚರ್ಚಿಸಿದ ಬಳಿಕ ಸರ್ಕಾರಕ್ಕೆ ಕಳುಹಿಸಿದ್ದ ಸಲಹೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಮೋದನೆ ನೀಡಿದ ಬಳಿಕ ಸರ್ಕಾರದ ಆದೇಶ ಪ್ರಕಟಿಸಲಾಗಿದೆ. ಈ ಪ್ರಶಸ್ತಿಗಳು ತಲಾ 50 ಗ್ರಾಂ ಚಿನ್ನದ ಪದಕ ಹಾಗೂ ತಲಾ 5 ಲಕ್ಷ ರೂಪಾಯಿಗಳ ನಗದು ಪುರಸ್ಕಾರವನ್ನು ಒಳಗೊಂಡಿದೆ. ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ನಾಯಕ ನಟಿ ಜಯಮಾಲಾ ಪಣಂಬೂರಿನಲ್ಲಿ 1959ರ ಫೆಬ್ರವರಿ 28ರಂದು ಜನಿಸಿದ್ರು. ತಂದೆ ಓಮಯ್ಯ, ತಾಯಿ ಕಮಲಮ್ಮ. ಅವರು ಹಿರಿಯ ಸಹೋದರಿ ರತ್ನಮಾಲಾ ಗಾಯಕ ಮತ್ತು ನಟಿ. ಕಾಲಾನಂತರ ಜಯಮಾಲಾ ಅವರ ತಂದೆ ಚಿಕ್ಕಮಗಳೂರಿಗೆ ವಲಸೆ ಬಂದು ನೆಲೆಸಿದ್ರು. ಪ್ರವೃತ್ತಿಯಲ್ಲಿ ಓಮಯ್ಯ ಯಕ್ಷಗಾನ ಕಲಾವಿದ. ಮನೆಯಲ್ಲಿನ ಕಲೆಯ ವಾತಾವರಣ ಜಯಮಾಲಾ ಅವರಿಗೆ ನಟನೆಯೆಡೆಗೆ ಆಸಕ್ತಿ ಪ್ರೇರಣೆಯಾಗಿತ್ತು. ಸಂಗೀತದಲ್ಲೂ ಅಪಾರ ಆಸಕ್ತಿ ಇದ್ದ ಜಯಮಾಲಾ ಶಾಲೆ, ಕಾಲೇಜಲ್ಲಿ ಹಾಡುಗಾರಿಕೆಯಿಂದ ಗುರುತಿಸಿಕೊಂಡಿದ್ರು. ಮುಂದೆ ಅನಾರೋಗ್ಯಕ್ಕೀಡಾದ ಜಯಮಾಲಾ ಅವರಿಗೆ ದುಡಿಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಅಕ್ಕ ರತ್ನಮಾಲಾ ಜೊತೆ ಜಯಮಾಲಾ ಕೂಡ ನಾಟಕಗಳಲ್ಲಿ ಅಭಿನಯ ಮಾಡ್ತಾ ತೊಡಗಿದ್ರು. ಗೀತ ರಹಸ್ಯ ನಾಟಕ ಜಯಮಾಲಾ ಅವರಿಗೆ ಹೆಸರು ತಂದುಕೊಟ್ಟಿತ್ತು. ನಾಟಕಗಳಲ್ಲಿ ಜಯಮಾಲಾ ಅವರ ಪ್ರತಿಭೆಯನ್ನು ಗಮನಿಸಿದ ತುಳು ನಟ ನಿರ್ಮಾಪಕ ಆನಂದ್ ಶೇಖರ್ ತಮ್ಮ ಕಸ್ದಾಯೆ ಕಂಡನೆ ತುಳು ಚಿತ್ರದಲ್ಲಿ ಅವಕಾಶ ಕಲ್ಪಿಸಿದ್ರು. ಮುಂದೆ ಜಯಮಾಲಾ ಯಾನ ಸನ್ಯಾಸಿ, ಆಪೆ, ಏರ್ ಮುಲ್ತಿನ್ ತಪ್ಪು, ಬೈಲಿ ಮಲ್ಲಿಗೆ ಮತ್ತು ತುಳು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ವಿ ನ್ಯೂಸ್, ಬೆಂಗಳೂರು.